ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನಾವು ಮಳೆಗಾಲಕ್ಕೆ ಬೇಕಾದ ಮಡಲು ಅದನ್ನೆಲ್ಲ ತೆಗೆದಿಡ್ಲಿಕ್ಕೆ ಹೊರಟಿದ್ದೇವೆ. ಮನೆ ಹತ್ರವೇ ತೆಂಗಿನ ಮರ ಇರುವ ಕಾರಣ ಅದನ್ನೆಲ್ಲ ತೆಕ್ಕೊಂಡು ಅಲ್ಲಿ ಮಳೆ ಬರಬೇಕಾದ್ರೆ ಒಳಗೆ ಇಡುವ ಅಂತ ಹೊರಟದ್ದು. ಇಲ್ಲಿ ಮಡಲ ಗರಿ ಎಲ್ಲ ಅಂಗಳದಲ್ಲಿ ಬಿದ್ದುಕೊಂಡು ಉಂಟು, ಅದನ್ನು ಕಡ್ದು ತೆಗೆಯುವಂತ ಹೊರಟದ್ದು. ಇದ್ರನ್ನೆಲ್ಲ ತುಂಡು ಮಾಡಿದ್ರೆ ಮಳೆಗಾಲದಲ್ಲಿ ನೀರು ಕಾಯಿಸ್ಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ ಹೊರಟೆ ನಾನು. ಇಲ್ಲಿ ತೆಗ್ದಾಗೂ ಆಯ್ತು ಅದಕ್ಕೂ ಆಯ್ತು ಅಂತ. ಹಾಗೆ ಕೆಲಸ ಎಲ್ಲ ಆಯ್ತು, ಮಡಲನ್ನೆಲ್ಲ ಕಟ್ಟಿ ಒಳಗಿಟ್ಟಾಯ್ತು. ಹಾಗೆ ಅಡಿಕೆಗೆ ಕಾಲ ಹಾಕ್ಬೇಕಂತ ಇದ್ದೆ, ಬೆಳಿಗ್ಗೆ ಮರ್ತೋಗಿತ್ತು. ಬಿಸಿಲಾಯ್ತು. ಈಗ ಎಂತ ಮಾಡುದು ಹಾಕದೆ ಗೊತ್ತಿಲ್ಲ. ಇಂಟರ್ಲಾಕ್ ಅಲ್ಲಿ ಇರುವ ಕಾರಣ 2 ದಿವಸಕ್ಕೊಮ್ಮೆ ಹಾಕ್ತಾ ಇಲ್ಲದಿದ್ರೆ ಅಡಿಕೆ ಒಡೆದು ಹೋಗ್ತದಲ್ಲ, ಕಟೋರ ಜಾಸ್ತಿ ಬರ್ತದೆ. ಹಾಗೆ ಕಾಲ ಹಾಕ್ತಾ ಇದ್ದೇನೆ. ಅಲ್ಲೆಲ್ಲ ಕ್ಲೀನ್ ಮಾಡಿ ಒಲೆಯ ಹತ್ರ ಇಟ್ಟರೆ ಎಲ್ಲಾದ್ರೂ ಒಂದು ಕಿಡಿ ಹಾರಿದ್ರು ಬೆಂಕಿ ಹಿಡಿಬಹುದಲ್ಲ, ಹಾಗೆ ಚಂದ ಮಾಡಿ ಎಲ್ಲ ಸೈಡಿಗೆ ಈಗ ಹಾಕುವಂಥದ್ದನ್ನೆಲ್ಲ ಹತ್ತಿರವೇ ಇಟ್ಟಿದ್ದೇನೆ. ಸ್ವಲ್ಪ ಬೇರೆ ಎಲ್ಲ ಹಿಂದುಗಡೆ ಇಟ್ಟುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಈಚೆ ಬಂದದ್ದು ನಾನು. ಬಿಸಿಲಲ್ಲಿ ಈಗ ಎಷ್ಟು ಗಂಟೆ ಅಂತ ಸಹ ನೋಡಿಲ್ಲ ನಾನು, 10:30 ಎಲ್ಲ ಆಗಿರ್ಬೋದಂತ ಅನಿಸ್ತದೆ. ಒಮ್ಮೆ ಪುತ್ತೂರು ಹೋಗ್ಲಿಕ್ಕೆ ಇತ್ತು, ಮೈಲ್ ತುತ್ತು ತಂದು ಇಡುವ ಅಂತ, ಮತ್ತೆ ಸಿಗದಿದ್ರೆ ಇವಾಗಲೇ ತಂದು ಇಡುವ ಅಂತ ಅನ್ಕೊಂಡಿದ್ದೇನೆ. ಇವತ್ತೀಗ ಹೋಗ್ಬೇಕು. ಇದು ಅಡಿಕೆ ಕಾಲ ಹಾಕಿ ಬಿಟ್ಟು ಆಮೇಲೆ ಒಂದು ಸ್ನಾನ ಎಲ್ಲ ಮಾಡಿ ಹೊರಟು ಹೋಗುದು ಪುತ್ತೂರಿಗೆ. ಪೆಟ್ರೋಲ್ ಸಹ ಮೊನ್ನೆ ಎಲ್ಲ ತಂದು ಇಟ್ಟಿದ್ದೆವು ನಾವು, ಹುಲ್ಲು ತೆಗಿಲಿಕ್ಕೆ ಮದ್ದು ಸ್ಪ್ರೇಗೆ ಎಲ್ಲ ಬೇಕಾದ್ರೆ ಎಲ್ಲ ತಂದು ಇಟ್ಟದ್ದು ಕ್ಯಾನಲ್ಲಿ. ಹಾಗೆ ಇನ್ನೀಗ ಮೈಲ್ ತುತ್ತು ಸಹ ತಂದು ಇಟ್ಟುಕೊಂಡ್ರೆ ಮತ್ತೆ ತಲೆ ಬಿಸಿಲ್ಲ. ಮದ್ದು ಬಿಡುವ ಸಡನ್ನು ಬೇಕಾದಾಗ ಬಗರಿಸಿ ಮದ್ದೊಂದು ಸ್ಪ್ರೇ ಮಾಡಿಸಿದ್ರೆ ಮಳೆಗೆ ಮುಂಚೆ ಅಡಿಕೆ ಸ್ವಲ್ಪ ಆದ್ರೂ ಸಿಗ್ತದೆ. ಇಲ್ಲದಿದ್ರೆ ಎಲೆ ಚುಕ್ಕಿ ರೋಗದಿಂದಾಗಿ ಕಡಿಮೆ ಇರ್ತದೆ. ಸ್ಪ್ರೇಯು ಮಾಡದಿದ್ರೆ ರೋಗ ಬಂದು ಪೂರ್ತಿ ತೋಟ ಖಾಲಿ ಆಗ್ತದೆ. ನೋಡಿ, ಇಲ್ಲಿ ನನ್ನ ಹಿಂದೆ ಇರುವಂತಹ ಈ ಗಿಡ ಕಲ್ಲು ಬಾಳೆ ಗಿಡ. ಈ ಕಲ್ಲು ಬಾಳೆ ಗಿಡ ಮುಖ್ಯವಾಗಿ ಕಿಡ್ನಿ ಸ್ಟೋನ್ ಅಥವಾ ರೀನಲ್ ಕ್ಯಾಲ್ಕುಲೈ ಅಂತ ಏನು ಹೇಳ್ತೇವೆ, ಅದಕ್ಕೆ ತುಂಬಾ ಉಪಯೋಗಕಾರಿಯಾಗಿರ್ತದೆ. ಇದು ಹಳ್ಳಿ ಮದ್ದಾಗಿಯೂ ಜನಗಳು ಉಪಯೋಗಿಸ್ತಾರೆ. ಅದಲ್ಲದೆ ಇದರ ಮೇಲೆ ಹಲವಾರು ಸಂಶೋಧನೆಗಳು ಆಗಿವೆ. ಇದರ ಏನು ಹಣ್ಣಲ್ಲಿ ಹಣ್ಣಿರುವುದಿಲ್ಲ, ಆಕ್ಚುಲಿ ಅದರಲ್ಲಿ ಜಾಸ್ತಿ ಅದರ ಬೀಜಗಳೇ ಇರ್ತದೆ, ಕಪ್ಪು ಕಪ್ಪು. ಅದನ್ನು ಬಳಕೆ ಮಾಡ್ತಾರೆ. ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಹಲವಾರು ಸಂಶೋಧನೆಗಳಾಗಿವೆ. ಅದಲ್ಲದೆ ಇದರ ಸ್ಯೂಡೋಸ್ಟೆಮ್ ಏನಂತ ಹೇಳ್ತೇವೆ, ಇದರ ಈ ಭಾಗ, ಇದರ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಕೂಡ ಅದರ ಮೇಲೆ ಸಂಶೋಧನೆಗಳಾಗಿವೆ. ನೋಡಿ, ಇದರ ಬೀಜ ಹೇಗಿರ್ತದೆ ಹಣ್ಣೆಲ್ಲ ಒಣಗಿದ್ಮೇಲೆ ಅಂತ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಇದರ ಗೊನೆ ಹೇಗೆ ಇಲ್ಲಿದೆ, ಇದು ಈಗ ಒಣಗಿ ಹೋಗಿದೆ, ಫುಲ್ ಡ್ರೈ ಆಗಿದೆ. ಅದರ ಹಣ್ಣೆಲ್ಲ ಹೋಗಿ ಈ ತರ ನೋಡಿ, ಈ ತರ ಅದರಲ್ಲಿ ಅದರ ಬೀಜಗಳೇ ಇರ್ತದೆ ಹೀಗೆ ತುಂಬಿಕೊಂಡು. ನೋಡಿ, ಇದೆಲ್ಲ ಅದರ ಬೀಜಗಳು. ಅದನ್ನು ಹೆಕ್ಕಿ ಬಿಟ್ಟು ನಾವೀಗ ಹೀಗೆ ಒಂದು ಹಾಳೆಯಲ್ಲಿ ಹಾಕಿಡ್ತಾ ಇದ್ದೇವೆ. ಇದನ್ನೊಮ್ಮೆ ವಾಶ್ ಮಾಡಿ ಒಣಗಿಸಿದ್ರೆ ಇದು ನಿಮ್ಗೆ ಕಿಡ್ನಿ ಸ್ಟೋನಿಗೆ ಭಾರಿ ಒಳ್ಳೆ ಒಂದು ಮದ್ದು. ಮೇನ್ ಆಗಿ ಯೂರೋಲಿಥಿಕಾನ್ ಅದನ್ನು ಹುಡಿ ಮಾಡುವಂತಹ ಕೆಪಾಸಿಟಿ ಇದಕ್ಕಿರ್ತದೆ. ನೋಡಿ ಇಲ್ಲಿ ಹೇಗಿದೆ ಅಂತ. ಅದರ ಹಣ್ಣಿಗೆಲ್ಲ ಇರುವೆ ಬಂದಿದೆ ಈಗ, ಸ್ವಲ್ಪ ಅದೆಲ್ಲ ಹೋಗ್ತದೆ. ನೋಡಿ, ಈ ತರ ಇರ್ತದೆ. ನೋಡಿ, ಇದು ಅಡಿಕೆಗೆ ನಾವು ಟರ್ಪಲ್ ಮುಚ್ಚಿಟ್ಟಿದ್ವಿ, ಅದೆಲ್ಲ ಹಾರಿ ಹೋಗಿದೆ. ಹೇಗೆ ಆದದ್ದು ಅಂದ್ರೆ, ಸಂಜೆ ಮುಚ್ಚಿ ಹೋಗಿದ್ವಿ ಮಳೆ ಬರುವಾಗ ಉಂಟು ಅಂತ. ಕ್ಲಿನಿಕ್ಕಿಗೆ ಹೋದದ್ದು ನಂದು. ಕ್ಲಿನಿಕ್ಕಿಂದ ರಿಟರ್ನ್ ಬರಬೇಕಾದ್ರೆ ರಾತ್ರಿ ಆಗಿರ್ತದೆ. ಏನಾಗಿದೆ, ಫುಲ್ ಗಾಳಿ ಬಂದಿದೆ. ಗಾಳಿ ಬಂದಿದ್ರಿಂದಾಗಿ ಟರ್ಪಲ್ ಎಲ್ಲ ಹಾರಿ ಹೋಗಿದೆ. ನಾವು ಸೈಡಲ್ಲೆಲ್ಲ ಅಡಿಕೆ ಸಲಕೆ ಇಡುದು ಯೂಶುವಲಿ ಟರ್ಪಲಿಗೆ, ಬಟ್ ಈ ಸಲ ಅಲ್ಲಿದ್ದ ಇಟ್ಟಿಗೆಗಳನ್ನು ಇಟ್ಟಿದ್ವಿ, ಅದಕ್ಕೆ ಸಾಕಾಗ್ಲಿಲ್ಲ. ಹಾಗಾಗಿ ಟರ್ಪಲ್ ಫುಲ್ ಹಾರಿ ಈಚೆ ಬಂದಿದೆ. ನೋಡಿ, ಹಾಗೆಂತ ಮಳೆ ಬಂದಿರ್ಲಿಲ್ಲ ಪುಣ್ಯಕ್ಕೆ. ಅಷ್ಟು ಮಾತ್ರ ಅಲ್ಲ, ಗಾಳಿ ಎಷ್ಟಿತ್ತು ಅಂತಂದ್ರೆ, ಇಲ್ಲಿ ನೋಡಿ, ಇದ್ರ ನಮ್ಮ ಸ್ಟೆಪ್ ಹತ್ರ ಇದ್ದಂತ ಈ ಪಾಟ್ ಕೂಡ ಕೆಳಗೆ ಬಿದ್ದು ಅದೆಲ್ಲ ಹುಡಿಯಾಗಿದೆ. ಅದನ್ನ ಎತ್ತಿಯಲ್ಲಿ ಸೈಡಲ್ಲಿ ಇಟ್ಟದ್ದು, ಅಷ್ಟು ಸಹ ಗಾಳಿ ಬಂದಿತ್ತು. ಇಷ್ಟು ಮಾತ್ರ ಅಲ್ಲದೆ ಅಲ್ಲಿ ಮನೆ ಹಿಂದ್ಗಡೆ ಸಹ ಹಾಗೆ ಫುಲ್ ಮರದ ಈ ಬಜಾವ್ ಅಂತ ಏನ್ ಹೇಳ್ತೇವೆ, ಅದೆಲ್ಲ ಅಲ್ಲಿ ಒಳಗೆಲ್ಲ ಬಂದು ಗಾಳಿಗೆ ಅಲ್ಲೋಲ ಕಲ್ಲೋಲ ಆಗಿದೆ. ಆ ತರ ವ್ಯವಸ್ಥೆ ಅದು. ಎಷ್ಟು ಗಾಳಿ ಇತ್ತು ಅಂತಂದ್ರೆ, ವಾಹನದಲ್ಲಿ ನಾವು ಆಚೆ ಬರ್ಬೇಕಾದ್ರೆ ಸಹ ಹಾಗೆ ಭಯಂಕರ ಗಾಳಿ, ರೋಡೇ ಕಾಣಿಸ್ತಿರ್ಲಿಲ್ಲ, ಧೂಳೆಲ್ಲ ಬರ್ತಿತ್ತು ಅಷ್ಟು ಸಹ. ನಾವು ಇಲ್ಲಿ ಮನೆ ಎದುರು ಒಂದು ಉರುಪಿದ ಮರ ಉಂಟು, ಆ ಮರದ ಗೆಲ್ಲು ಸಹ ಬಿದ್ದು ಕಾರ್ ಶೆಡ್ ಒಳಗಡೆ ಇತ್ತು ಆಕ್ಚುಲಿ. ಅಲ್ಲಿ ಇದ್ದದನ್ನು ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಈಗ ತಂದು ಇಟ್ಟದ್ದು. ನೋಡಿ, ಇದು ಅಲ್ಲಿ ಕಾರ್ ಶೆಡ್ ಒಳಗೆ ಹೋಗಿ ಕೂತಿದೆ, ಅಷ್ಟು ಸಹ ಗಾಳಿ ಬಂದಿದೆ.
ಗುಡ್ಡೆ ಸಸಿ ತೋಟಕ್ಕೆ ಇರುವ ಕೋಳಿ ಗೊಬ್ಬರವನ್ನು ತೆಕ್ಕೊಂಡು ಬಂದು ಇಲ್ಲಿ ಹಾಕಿದ್ದಾಯ್ತಾ, ಈ ಜಾಗದಲ್ಲಿ ಇಲ್ಲೇ ಕೊಂಡೋಗ್ಲಿಕ್ಕೆ ಹತ್ತಿರ ಆಗ್ತದೆ ಅಂತ. ಇದು ನಮ್ಮ ಮನೆ ಹಿಂದೆ ಗುಡ್ಡೆಯಲ್ಲಿ ನೋಡಿ, ಇಲ್ಲಿಗೆ ಗಾಡಿ ಬರುವಾಗೆ ಒಂದು ಓಪನಿಂಗ್ ಇಟ್ಟಿದ್ದೆವು. ಆದರೆ ಇಲ್ಲಿಗೆ ಒಂದು 2 ಬಿದಿರಿನ ಇದಕ್ಕೂ ಎಂತ ಬಿದಿರು ಕಟ್ಟೆ ಇಟ್ಟದ್ದು, ಅದಕ್ಕೆ ಇಲ್ಲಿಗೊಂದು ಹೀಗೆ ಅಡ್ಡ ಇಟ್ಟದ್ದಲ್ಲಿ ಒಂದು ಶೀಟ್ ಇತ್ತು. ಹಾಗೆ ಇದನ್ನು ಓಪನ್ ಮಾಡಿ ತಗೊಂಡು ಬಂದು ಒಳಗೆ ಹಾಕಿದ್ದು ನೋಡಿ. ಇಲ್ಲಿ ರೋಡ್ ಇದೆ ನೋಡಿ, ಅದಕ್ಕೊಂದು ಗೇಟ್ ಇಲ್ಲ, ಹಾಗೆ ಆ ಥರ ಇಟ್ಟದ್ದು. ಇಲ್ಲಿಂದ ತಗೊಂಡು ಬಂದು ಇಲ್ಲಿಗೆ ಹಾಕಿ ಇದಕ್ಕೆ ಕೊಂಡೋಗಿ ಹಾಕಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ನೋಡಿ ಅನಾನಸ್ ಹಣ್ಣು ಕಾಯಿ ಬೆಳೀತಾ ಬಂತು ನೋಡಿ, ಸ್ವಲ್ಪ ಹಣ್ಣಾಗಿದೆ. ಇದನ್ನು ಕೊಯ್ಬೋದು ಅಂತ ಅನಿಸ್ತದೆ, ದೊಡ್ಡ ಆಗಿದೆ ಆಯಿತಾ. ಇಲ್ಲಿ ಇನ್ನೂ ಇದೆ, ಇದನ್ನು ಇನ್ನು ಕೊಯ್ಬೇಕಷ್ಟೇ, ಇಲ್ಲದ್ರೆ ಹಂದಿ ಮಂಗ ಎಲ್ಲ ಬರ್ತದೆ ಇಲ್ಲಿಗೆ. ಇಲ್ಲಿ ಸಹ ಉಂಟು ಇದರ ಎಡೆಯಲ್ಲಿ. ಇದು ಎಂತ ಕಾಟು ಬರಂಗಿ ಚಕ್ಕೆ ಅಲ್ಲ, ಇದು ನಾವೆಲ್ಲ ನೆಟ್ಟು ಮಾಡುವಂಥದ್ದೇ. ಹಾಗೆ ಇಲ್ಲೆಲ್ಲ ಆಗಿದೆ ನೋಡಿ, ಇದು ಸಹ ಎಲ್ಲದು ಅದು ಕಾಟು. ಇದು ಈಗ ನಾನು ತೋರಿಸಿದ್ದೆ ಇದು ಊರಿಂದ. ಇಲ್ಲಿ ಕಾಟಿದೆ ನೋಡಿ, ಇದ್ರನ್ನು ನಾನು ತಿನ್ನುವುದಿಲ್ಲ, ತುರಿಸ್ತದೆ, ತಿನ್ಬೋದು. ಅದರನ್ನೆಲ್ಲ ಬೇಲಿಗೆಲ್ಲ ನೆಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ನೆಟ್ಟದ್ದು. ನರ್ಸರಿಯಿಂದ ತೆಕ್ಕೊಂಡು ಬಂದ ಹಲಸಿನ ಗಿಡ ನೋಡಿ, ಅದರಲ್ಲಿ ಬುಡದಲ್ಲಿ ಹಲಸಿನಕಾಯಿ ಆಗಿದೆ. ಒಂದು ಬೆಳೆದಿರ್ಬೋದಂತ ಅನಿಸ್ತದೆ ನೋಡುವಾಗ. ನೋಡಲಿಕ್ಕೆ ಅಂತ ಬಂದದ್ದು ನಾನೀಗ ಇದರನ್ನೆಲ್ಲ. ಇದರಲ್ಲಿ ಆಗಲಿಲ್ಲ ಆಯಿತಾ, ಇದರಲ್ಲಿ ಈ ಸಲ ಆಗಿಲ್ಲ. ಇಲ್ಲಿ ನಮ್ಮಲ್ಲಿ ನೋಡಿ, ಈ ತೋಟದ ಸೈಡಲ್ಲೆಲ್ಲ ನಮ್ಮಲ್ಲಿ ಇಲ್ಲೇ ಇಲ್ಲ, ಚೀಮುಳ್ಳು ನೋಡಿ. ಇದು ಎಷ್ಟು ಇಲ್ಲಿ ಈ ಜಾಗದಲ್ಲಿ ಶುರುವಾದ್ದು ನೋಡಿ, ಅಲ್ಲಿ ಬೇಲಿ ಸೈಡಲ್ಲಿ ಉಂಟು. ಇದರನ್ನೆಲ್ಲ ನಾನು ಮೊನ್ನೆ ಒಂದು ಉದ್ದದ ಕತ್ತರಿ ಹಿಡ್ಕೊಂಡು ಹೀಗೆ ಕಟ್ ಮಾಡಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ರಾಶಿ ಹಾಕಿದ್ದಾನೆ ನೋಡಿ. ಇಲ್ಲಿಂದಲೇ ಅದರನ್ನು ಹತ್ತಿರ ಮೈ ಫುಲ್ಲು ಪರಚಿಕೊಂಡಿತ್ತು, ಅಷ್ಟು ಕಷ್ಟ ಅದರನ್ನು ತೆಗಿಲಿಕ್ಕೆ. ಇಲ್ಲೆಲ್ಲ ನೋಡಿ ಇದೆ, ಇಷ್ಟು ಬಾಕಿ ಆಗಿತ್ತು, ನನಗೆ ಮೈಗೆಲ್ಲ ಗಾಯ ಆಗಿತ್ತು. ಹಾಗೆ ಮತ್ತೆ ನಿಲ್ಲಿಸಿದ್ದ ಆ ದಿವಸ ನಾನು. ಇಷ್ಟೊಂದು ಇದು ನೋಡಿ, ಕಡ್ದದಾದರೂ ಒಣಗಿ ಹೋಗಿದೆ ಬಿಸಿಲಿಗೆ. ಈಗ ನೋಡಿ ತೋಟಕ್ಕೆ ನೀರು ಹೋಗ್ತಾ ಉಂಟು. ಕಾಣಿಸ್ಕೊಂಡಿದೆ ರಂಬುಟನ್ನು ನೆಟ್ಟ ಗಿಡದಲ್ಲೆಲ್ಲ ನೋಡಿ ಹೂ ಬಿಟ್ಟಿದೆ ನೋಡಿ. ಅಲ್ಲಿ ಕಡ್ದದಕ್ಕೆ ಇಲ್ಲಿ ಆಗಲಿಕ್ಕೆ ಶುರುವಾಯಿತು ನನಗೆ. ಈ ಸಲ ಉಳಿಬೋದ ಗೊತ್ತಿಲ್ಲ. ಇದರಲ್ಲಿ ಹೂವಂತೂ ಬಿಟ್ಟಿದೆ ನೋಡಿ. ಒಂದು ಚೇರೆ ಮರ ಇತ್ತು, ಅದನ್ನು ಕಟ್ ಮಾಡಿ ಅದರ ಹತ್ತಿರ ಬಿದ್ದದನ್ನು ಕಟ್ ಮಾಡುವಾಗ ಅದರ ಬುಡದಿಂದ ಒಂದು ದೊಡ್ಡ ಗೆಲ್ಲು ಹೋಗಿದೆ. ಹಾಗೆ ಏನಾದರೂ ಆಗಿಬಿಡ್ತದೆ. ನಾವು ನಟ್ಟ ಸಸಿ ತೋಟ ನೋಡಿ ಈ ಥರ ಬಂದಿದೆ ನಮ್ಮ ತೋಟ. ಕಾಣಿಸ್ತಾ ಉಂಟಲ್ವ? ಮೆಲ್ಲಗೆ ಇಳಿಬೇಕಾಗ್ತದೆ, ದಾರಿ ಸರಿ ಇಲ್ಲ ನೋಡಿ. ನೀರು ಹೋಗ್ತಾ ಉಂಟು. ಇದ್ರೆ ನೋಡದಿದ್ರೆ ನೋಡಿ, ಇಲ್ಲಿ ಇದಕ್ಕೆ ನೀರು ಬಿದ್ದಿಲ್ಲ ಆಯಿತಾ, ನೋಡಬೇಕಾಗ್ತದೆ. ಆಗ ಮಗ ಬಂದದ್ದು, ಅವನು ನೋಡಿಲ್ಲ. ಇದರಲ್ಲಿ ನೋಡಿ ಪೊಟ್ಟು ಸಿಂಗಾರ ಅಂತ ಬಿಟ್ಟಿದೆ ನೋಡಿ. ಖುಷಿ ಆಗ್ತದೆ ಗಿಡ ನೆಟ್ಟು ಸಿಂಗಾರ ಬಂದಾಗ, ಖುಷಿ ಆಗ್ತದಲ್ವ ನಾವು ಕಷ್ಟಪಟ್ಟದಕ್ಕೆ. ಇಲ್ಲೆಲ್ಲ ಹೋಗಿ ನೀರು ಹಾಕುವ ಕೆಲಸ, ಈ ತೋಟದೊಳಗೆ ಬರೋದು ತುಂಬ ಕಷ್ಟ. ಕುತ್ತ ಕಂಡೆಯಲ್ಲಿ ಇರುವುದಾಯ್ತಾ, ನಡ್ಕೊಂಡು ಆಚೆ ಈಚೆ ಹೋಗಿಯೇ ಸಾಕಾಗಿ ಹೋಗ್ತದೆ. ದಾರಿ ಸರಿ ಇಲ್ಲಲ್ಲ, ಹಾಗೆ ಸರಿಯಾಗಿ ಲೆವೆಲ್ ಆದರೆ ಕಷ್ಟ ಇಲ್ಲ. ಇದರಲ್ಲಿ ಭಾರಿ ಕಷ್ಟ. ಈ ಥರ ಇರುವ ಗುಡ್ಡದಲ್ಲಿ ನಾವು ಮಾಡುವ ಕೆಲಸ ತುಂಬ ಕಷ್ಟ. ಹೀಗೆ ಡೈಲಿ ಏನಾದರೂ ಹಂದಿ ಎಲ್ಲ ಬರ್ತದೆ ತೋಟಕ್ಕೆ, ಆವಾಗ ಹುಲ್ಲು ಬಂದಿದೆ ಅದನ್ನು ನಾನು ತೆಗೆಯೋದು. ಈಟೆಲ್ಲದೇ ತಿಂತದೆ. ಹಂದಿ ಎಲ್ಲ ಬಂದು ಪೈಪನ್ನೆಲ್ಲ ಆಚೆ ಈಚೆ ಮಾಡಿ ಹಾಕ್ತದೆ ಆಯಿತಾ, ಅದು ನಡ್ಕೊಂಡು ಹೋಗುವಾಗ. ಹಾಗೆ ಕೆಲವೊಂದು ಮರಕ್ಕೆ ನೀರು ಹೋಗುವುದಿಲ್ಲ. ಮತ್ತು ಕೆಲವೊಂದಕ್ಕೆ ಮಣ್ಣು, ಅದರ ಒಳಗಿಂದ ಮಣ್ಣು ಏನೋ ಬಂದು ಬ್ಲಾಕ್ ಆಗ್ತದೆ. ಎಷ್ಟು ನಮಗೆ ಫಿಲ್ಟರ್ ಎಲ್ಲ ಇದ್ದರೂ ಆ ಥರ ಎಲ್ಲ ಆಗ್ತದೆ. ತೋಟಕ್ಕೆ ಫಿಲ್ಟರ್ ಇದೆ ಅಂದರೆ ಹೀಗೆ ನೀರು ಹೋಗ್ತದೆ ಇಲ್ವ ಅಂತ ನಾವು ನೋಡಿಕೊಂಡಿರಬೇಕಾಗ್ತದೆ. ನೋಡಿ ಇದರಲ್ಲೂ ಬರ್ತಾ ಇಲ್ಲ, ಈ ಮರದಲ್ಲಿ ಇಲ್ಲ ನೋಡಿ. ನೋಡಿ ಇಲ್ಲಿಯೇ ಬ್ಲಾಕ್ ಅಂತ ನಾನು ಇದನ್ನು ತೆಗೆದ್ರೆ ಗೊತ್ತಾಗ್ತದೆ. ಹೌದು, ಇಲ್ಲಿಯೇ ಬ್ಲಾಕ್.
ಖಾಲಿ ಜಾಗದಲ್ಲಿ ಉಂಟಲ್ವಾ ನೋಡಿ, ಈ ಗಿಡ ಇದು ಹೂ ಬೀಜ ಒಣಗಿ ಹೀಗೆ ಬೀಜ ಆಗಿ ತುಂಬ ಇಷ್ಟು ಜಾಗದಲ್ಲಿ ಫುಲ್ ಅದೇ ತುಂಬ್ತದೆ. ಇದೀಗ ಒಮ್ಮೆ ಮಿಷಿನರಿ ತೆಗಿಸಿದ್ದು, ವಾಪಸ್ ನೋಡಿ ಅದರ ಬುಡ ಹೀಗೆ ಚಿಗುರಿಕೊಂಡಿದೆ. ಭಾರಿ ಕಷ್ಟ ಇದನ್ನು ಅಳಿಸ್ಲಿಕ್ಕೆ. ಅದು ಬೀಜ ಬಿದ್ದಲ್ಲೆಲ್ಲ ಗಿಡ ರಾಶಿ ಗಿಡನೇ ಆಗ್ತದೆ. ಒಂದೆರಡು ಗಿಡ ಅಲ್ಲ, ಇಲ್ಲಿ ಫುಲ್ ಆಗ್ತದೆ. ನಮಗೆ ಆಚೀಚೆ ಹೋಗೋದಷ್ಟು ತುಂಬ್ತದೆ ಇದು ಈ ಜಾಗದಲ್ಲಿ. ಅದು ಅಂದರೆ ಅದನ್ನು ಪೊರುಪಿದ್ರೂ ಬರುವುದಿಲ್ಲ ನೋಡಿ. ಇಲ್ಲಿ ನೋಡಿ ನಮ್ಮಲ್ಲಿ ದರ್ಬೆ ಇದೆ ತುಂಬ, ಅಲ್ಲಿ ತೋಟ ಎಲ್ಲ ಅದರದ್ದು ಸಹ ಗಿಡ ಇಲ್ಲಿ ಬಂದೀಗ ದರ್ಬೆ ತುಂಬಿಕೊಂಡಿದೆ. ಅಲ್ಲಿ ತೋಟದಲ್ಲಿ ತುಂಬ ಇದೆ ದರ್ಬೆ. ಸ್ವಲ್ಪ ಕೊಯ್ದಿಟ್ಟಿದ್ದೆವು ನಾವು. ಇಲ್ಲಿ ವಾಪಸ್ ಇಲ್ಲಿಗೆ ಸಹ ತಲುಪಿದೆ ಈಗ ಅದು. ನಮ್ಮ ಮನೆ ಹತ್ತಿರವೇ ಮೇಲೆ ಒಂದಿರುವ ಹಲಸಿನ ಗಿಡದೆಲ್ಲ ನೋಡಿ ಇಷ್ಟು ಹಲಸಿನಕಾಯಿ ಆಗಿದೆ. ಬೆಳೆದಿಲ್ಲ ಇನ್ನು, ನಾನು ನೋಡ್ಲಿಕ್ಕಂತ ಬಂದದ್ದು. ಸ್ವಲ್ಪ ಬೆಳೆದಿಲ್ಲ ಅಂತ ದಿನ ನೋಡಬೇಕಷ್ಟೇ, ನಂಗೆ ಗೊತ್ತಾಗೋದಿಲ್ಲ ಅದರ ಕಷಿಯದ್ದೆಲ್ಲ ಹೇಗೆ ಅಂತ ಗೊತ್ತಿಲ್ಲ ಆಯಿತಾ. ಈಚೆದಾದರೆ ನೋಡಿ ತೆಗಿತೇನೆ, ಇದೆಲ್ಲ ಎಳೆಯದ್ದು ಆಮೇಲೆ ಅದು ಇಷ್ಟ ಆಗಿದೆ. ಇದರಲ್ಲೆಲ್ಲ ಒಬ್ರೊಬ್ಬರಿಗೆ ತಿನ್ಬೋದು. ಇದರಲ್ಲಿ ಏನು ಇರಲಿಕ್ಕಿಲ್ಲ ತುಂಬ ಸೊಳ್ಳೆ ಎಲ್ಲ. ಇದರಲ್ಲಿ ಚೂರು ಜಾಸ್ತಿ ಇರ್ಬೋದು, ಇದು ಸ್ವಲ್ಪ ದೊಡ್ಡದಿದೆ. 2 ಹಲಸಿನಕಾಯಿ ನೋಡಿ, ಇಲ್ಲಿ ಕೆಳಗೆ ಇದೆ. ಇದು ಸಣ್ಣ ಇದೆ. ಇದರೆಡೆ ಎಲ್ಲ ಒಂದು 4 ಇದೆ. ಎಲೆಯಲ್ಲಿ ಕಾಣುವುದಿಲ್ಲ, ಇಲ್ಲಿ 4 ಇದೆ. 2 ಈ ಸೈಡ್, 2 ಹಿಂದಿನ ಸೈಡ್. ಇಲ್ಲಿಂದ ನೋಡಿ ನಮ್ಮ ತೋಟದ ಒಂದು ನೋಟ. ನಮ್ಮದು ಮುಂಚಿನ ತೋಟ ಇದು, ಸಸಿ ತೋಟ ಅಂತ ಮೊದಲು ನಾನು ಹೇಳ್ತಿದ್ದದ್ದು ಇದನ್ನು. ಈಗ ಇದನ್ನು ದೊಡ್ಡ ಸಸಿ ತೋಟ ಅಂತ ಹೇಳ್ತಾ ಇದ್ದೇನೆ. ಅದು ಸಣ್ಣ ಸಸಿ ತೋಟ. ಚೆಂದ ಕಾಣ್ತದೆ. ಇಲ್ಲಿ ಖಾಲಿ ಜಾಗ ಭರ್ತಿ ಮಾಡಿದರೆ ಇನ್ನೂ ಚೆಂದ ಕಾಣ್ತದೆ, ಆದರೆ ಕಷ್ಟ ಆಗ್ತದೆ ನೋಡಿಕೊಳ್ಳಿಕ್ಕೆ. ಮಗ ಇಲ್ಲಿ ಮದ್ದಿನ ಗಿಡಗಳನ್ನೆಲ್ಲ ನಡುವ ಅಂತ ಹೇಳಿದ್ದಾನೆ, ದಿನವೇ ಕೂಡಿ ಬಂದಿಲ್ಲ ಇನ್ನು ಸಹ. ಇಲ್ಲೂ ಅನಾನಸ್ ಗಿಡ ನೋಡಿ ನಾನು ನೆಟ್ಟದ್ದಿತ್ತಿದ್ದು. ಅದರಲ್ಲಿ ಇದೊಂದು ಸ್ವಲ್ಪ ಹಣ್ಣಾಗಲಿಕ್ಕೆ ಶುರುವಾಗಿದೆ. ಇದನ್ನು ಮಾತ್ರ ಇವಾಗಲೇ ಕೊಯ್ತೇನೆ ನಾನು. ಇಲ್ಲಿ ಆದದ್ದು ಒಂದು ಕೂಡ ಸಿಗುವುದಿಲ್ಲ, ಬೇಗನೆ ತಿಂದು ಹೋಗ್ತದೆ ಈ ಜಾಗದಲ್ಲಿ. ಇಲ್ಲಿ ಬಿಸಿಲಲ್ಲಿ ಇರುವ ಕಾರಣ ತುಂಬ ಸ್ವೀಟ್ ಇರ್ತದೆ ಇಲ್ಲಿ ಆದದ್ದು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.